ಏನ್ ಸರ್ ನಿಮ್ ಪ್ಲಾನು? ನೀವು ರಾಕೆಟ್ ತರ ಸುಯಿ ಅಂತ ಬಂದ್ರೆ ಚಟ್ಕಾ ಬಂದಿದ ತರ ಟಕ ಟಕ ಅಂತ ನಿಧಾನಕ್ಕೆ ವಾಪಸ್ ಬರ್ಬೇಕಾಗತ್ತೆ. ಆ ಕಾಲ್ ಮುರಿದು ಕೈ ಕೊಡ್ತೀನಿ, ಹುಷಾರ್. ಗಂಡನ್ ಬಿಟ್ಟೋಯ್ತಿದ್ದೀನಿ ಅಂತ ಮಕ್ಕದಾಗ ಹೊಸಿನೂ ಬೇಸರ ಇಲ್ಲ, ಅದಕ್ಕೆ ನಿನ್ನ ಕಾಡ್ ರಾಕ್ಷಸಿ ಅನ್ನೋದು. ಸುಮ್ಮನೆ ಇರ್ತೀವಲ್ವು? ಏನದು? ಏನಿಲ್ಲ ಕಣವ, ಅದು ಕಾವಿಂಗೆ ನನ್ನ ಬಿಟ್ಟು ಒಬ್ಳೆ ಹೋಗಿ ಬೇಸರ ಅಂತೆ, ನೀನು ಬಾ ಅಂತಿದ್ಲು. ಅಯ್ಯೋ, ಅವಳೊಬ್ಳೆ ಎಲ್ಲೋ ಹೋಗ್ತಾ ಇದ್ದಾಳೆ ಮಾದೇವ, ಪ್ರೇಮನೂ ಹೋಗ್ತಿದ್ದಾಳೆ, ಜೊತೆಗೆ ಅವರ ಅಪ್ಪ ಅಮ್ಮನೂ ಇದಾರಲ್ಲೋ. ಹ್ಞೂ ಚಿಕ್ಕಮ್ಮ, ನಾನು ಅದನ್ನೇ ಹೇಳ್ತಿದ್ದೆ, ಕೇಳ್ತಿಲ್ಲಪ್ಪ. ರಾಮ್, ನಾನ್ ನಾಳೆ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ. ಯಾ ಐ ನೋ ದಟ್. ನಾನು ನಿನಗೊಂದು ಪ್ರಶ್ನೆ ಕೇಳ್ಬೋದಾ? ಏನ್ ಪ್ರಶ್ನೆ? ಹೇಗೋ ಇವಳು ಒಂದ್ 4 ದಿನ ಹೋಗ್ತಾ ಇದ್ದಾಳೆ, ಕಿರಿಕಿರಿ ಇಲ್ಲದೆ ಆರಾಮಾಗಿರ್ಬೋದು ಅಂತ ಖುಷಿ ಆಗ್ತಿದೆ ಅಲ್ವಾ ನಿಂಗೆ? ನಂಗೆ ಗೊತ್ತು, ನಿನ್ ಪಕ್ಕ ಖುಷಿ ಆಗಿರುತ್ತೆ. ಇಲ್ಲ ಪ್ರೇಮ. ಹಾಗಾದ್ರೆ ಬೇಜಾರಾಗ್ತಿದ್ಯಾ? ಏ ಇಲ್ಲಪ್ಪ. ಬೇಜಾರು ಆಗ್ತಿಲ್ಲ, ಖುಷಿನೂ ಆಗ್ತಿಲ್ವಾ? ಮತ್ತೇನ್ ಅನಿಸ್ತಿದೆ ನಿಂಗೆ? ಏನು ಅನ್ನಿಸ್ತಿಲ್ಲ. ಹಾಗೆ ಹೇಗಾಗತ್ತೆ? 2ರಲ್ಲಿ 1 ಅನಿಸ್ಲೇಬೇಕು. ಒಂದಾ ಇವಳು ಹೋಗ್ತಿದ್ದಾಳಲ್ಲ ಅಂತ ಖುಷಿ ಆಗ್ಬೇಕು, ಇಲ್ಲ ನನ್ ಹೆಂಡತಿ ಇಲ್ಲ ಅಂತ ಬೇಜಾರಾಗ್ಬೇಕು. ಅಡ್ಗೋಡ ಮೇಲೆ ದೀಪ ಇಡ್ಬೇಡ, ಏನಾದ್ರು ಒಂದು ಹೇಳಲೇಬೇಕು ನೀನು. ಆಕ್ಚುಲಿ ಸ್ವಲ್ಪ ಬೇಜಾರಾಗ್ತಿದೆ. ಸ್ವಲ್ಪ ಅಷ್ಟೇನಾ? ಯಾಕಂದ್ರೆ ನೀನ್ ಇಷ್ಟೇ ಎಷ್ಟಿದೆಯಲ್ಲ ಅದಕ್ಕೆ. ಏನ್ ಗೊತ್ತಾ, ನೀನ್ ನನ್ ಸುತ್ತ ಏನಾದ್ರೂ ಮಾಡ್ಕೊಂಡು ಓಡಾಡ್ತಿರ್ತೀಯಲ್ಲ, ಅದನ್ನ ಮಿಸ್ ಮಾಡ್ಕೊಳ್ತೀನಿ. ಹೌದಾ? ಹಾಗಿದ್ರೆ ಅಪ್ಪನ ಮನೆಗೆ ಹೋಗಲ್ಲ ಬಿಡು. ವಾಟ್? ನೀನು ಸ್ವಲ್ಪ ಮಿಸ್ ಮಾಡ್ಕೊತೀಯ ಅಲ್ವಾ, ಅದಕ್ಕೆ. ರಾಮ್, ನಾನು ಇಲ್ಲೇ ಇದ್ರೆ ನಿನ್ಗೆ ಏನ್ ಬೇಕೋ ಅದೇ ಅಡ್ಗೆ ಮಾಡ್ಕೊಡ್ತೀನಿ, ಹಾಸ್ಪಿಟ್ಲಿಗೆ ಊಟ ತಗೊಂಡ್ ಬರ್ತೀನಿ, ಕಲ್ಯಾಣಿ ಅತ್ತಕ್ಕೆ ಸಹಾಯ ಮಾಡ್ತೀನಿ, ಮಾವಂಗ್ ಬೇಕು. ಅಲ್ಲೋ 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 ಮೇಡಮ್, ಸಮಾಧಾನ. ನೀವು ಮನೆಗೆ ಬರೋಕ್ಕೂ ಮುಂಚೆ ಇದನ್ನೆಲ್ಲ ನಾವು ಮ್ಯಾನೇಜ್ ಮಾಡ್ತಿದ್ವಿ ತಾನೆ? ಹೋ, ಅಪ್ಪನ ಮನೆಗೆ ತುಂಬಾ ದಿನ ಆದ್ಮೇಲೆ ಹೋಗ್ತಿದ್ಯಾ, ಆರಾಮಾಗಿ ಹೋಗ್ಬಾ. ಸದ್ಯಕ್ಕೆ ಹೋಗಿ ನಿದ್ದೆ ಮಾಡು. ನಿಧಾನ. ಥೂ, ಹಾಳಾಗಿ ನಿದ್ದೆನೆ ಬತ್ತಲ್ವೇ. ಆ ಕಾಡ್ ರಾಕ್ಷಸಿ ಬೇರೆ ನಾಳೆ ಅವ್ರ ಅಪ್ಪನ ಮನೆಗೆ ಹೋಯ್ತಾವಳೆ. ಹೆಂಗೋ ದಿನ ಅವಳ ಜೊತೆ ಜಗಳ ಆಡ್ಕೊಂಡು ಕಾಲ ಕಳೀತೈತೆ. ಇನ್ನು ನಾಳೆಯಿಂದ ಏನಪ್ಪ ಮಾಡೋದು? ನನಗೆ ಕೆಲಸನೇ ಇರಕ್ಕಿಲ್ವೇ. ಅವಳು ನನ್ನ ಮಿಸ್ ಮಾಡ್ಕೊಳ್ದೇ ಇರ್ಬೋದು, ಆದರೆ ನಾನಂತೂ ಅವಳನ್ನ ಸ್ಯಾನೆ ಮಿಸ್ ಮಾಡ್ಕೋತೀನಿ. ಯಾವುದಕ್ಕೂ ಒಂದ್ಕಿತ ಅವಳು ಏನು ಮಾಡ್ತಾವಳೆ ಅಂತ ನೋಡ್ಕೊಂಬರ್ವಾ. ಇದೇನಿದು? ಲೈಟ್ ಹಾಕ್ದಂಗೆ ಐತೆ, ಇವಳು ಮಾತ್ರ ಆಫ್ ಆಗೋವಳೆ. ಎಲ್ಗೊಂಟೋದ್ಲು? ಅಯ್ಯೋ, ಅವಳನ್ನ ಕೇಳಿದ್ರೆ ಒಳಗೆ ಬಂದೆ ಅಂತ ಕೋಪ ಗೀಪ ಮಾಡ್ಕೊಂಬಿಟ್ರೆ? ಹೇ ಇಲ್ಲ, ಕ್ಷಮೆ ಕೇಳವಳೆ, ಕೋಪ ಹೆಂಗೆ ಮಾಡ್ಕೊಂಡಾಳು ಅವಳಿಗೆ. ಈಗೀಗ ನನ್ನ ಮ್ಯಾಕೆ ಪಿರುತಿ ಚಿಗುರ್ತಾ ಆಯ್ತೆ. ಕಾವ್ಯ, ಕಾವು ಎಲ್ಲಿದ್ಯಾ ಕಾವು? ಏನಿದು? ತವ್ರ ಮನೆಗೆ ಹೋಗೋದು ನಾಳೆ ಅಲ್ವೇ? ಇವತ್ತೇ ಒಂಟಿಗಿಂಟ್ಬಿಟ್ಲ ಹೆಂಗೆ? ಕಾವು ಕಾವು, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದು ನಾನು ಹಿಂಗೆ ನಡ್ಕೊಂಡು ಹೋಯ್ತಿದ್ನಾ, ನಿನ್ನ ರೂಮಲ್ಲಿ ಲೈಟ್ ಆನ್ ಆಗಿತ್ತು. ನೀನು ಏನು ಮಾಡ್ತಿದ್ಯಾ ಅಂತ ನೋಡುಮ ಅಂತ ಬಂದೆ. ಯಾಕೆ, ನಿದ್ದೆ ಬರ್ತಾ ಇಲ್ವಾ? ಇಲ್ಲ. ಓಹ್,
ನಾಳೆ ನನ್ನ ಬಿಟ್ಟೋಗ್ಬೇಕು ಅಂತ ಸಂಕಟ ಆಯ್ತಾಯ್ತಾ. ಅದಕ್ಕೆ ಗಾಳಿ ಹಂಗೆ ವಾಲ್ಕಿಂಗ್ ಹೋಗಿದ್ಯಾ? ಏ ಅದು ವಾಲ್ಕಿಂಗ್ ಅಲ್ಲ, ವಾಕಿಂಗ್. ನಾನೇನ್ ವಾಕಿಂಗ್ ಮಾಡಕ್ ಹೋಗಿರ್ಲಿಲ್ಲ. ಹಾಲಲ್ಲಿ ಲ್ಯಾಪ್ಟಾಪ್ ಚಾರ್ಜರ್ ಬಿಟ್ಟು ಬಂದಿದ್ದೆ, ಅದನ್ನ ತಗೊಂಬರಕ್ ಹೋಗಿದ್ದೆ ಅಷ್ಟೆ. ಹೆಂಗೂ ಮರ್ತಿದ್ದೆ, ಹಂಗೆ ಮರ್ತಿದ್ರೆ ಆಯ್ತಿತ್ತಪ್ಪ. ಅದನ್ನ ಯಾಕೆ ನೆನ್ಪಿಸ್ಕೊಂಡೆ? ನೆನ್ಪಿಸ್ಕೊಳ್ದೆ ಇದ್ದಿದ್ರೆ ತಾವು ನಮ್ಮ ಅಪ್ಪನ ಮನೆಗೆ ಪ್ರತ್ಯಕ್ಷ ಆಗ್ತಿದ್ರಲ್ಲ ಸರ್. ಹೇಯ್, ಯಾಕೆ ನಾನೇ ಅಲ್ಲಿ ಗಂಟೆ ಬರ್ತೀನಿ? ಹಲೋ, ನಮ್ಗಿಲ್ಲೇ ಬೇಜಾನ್ ಕೆಲ್ಸಗಳವಮ್ಮ, ಅಲ್ಲಿಗೆಲ್ಲ ನಾನು ಯಾಕೆ ಬರಲಿ? ಬೇಕಾದ್ರೆ ಆ ಚಾರ್ಜರ್ನ ಇಲ್ಲೇ ಮಡಗ್ಬಿಟ್ಟೋಗು, ನಾನು ಬಂದ್ರೆ ಕೇಳು. ಬೇಡಪ್ಪ, ಅಂತ ರಿಸ್ಕು ನಾವು ತಗೊಳ್ಳೋದಿಲ್ಲ. ಅದ್ ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಹೋಗ್ ನಿನ್ ಜಾಗದಲ್ಲಿ ಮಲ್ಕೋ. ಬಂದ್ ಇರಿಟೇಟ್ ಮಾಡೋದಲ್ದೆ ತಲೆನೋ ಬೇರೆ ಕೊಡ್ತಿದ್ಯಾ. ಹೋಗ್. ಹಲೋ ಯಚೋದ್ಮಿ, ನಾನೇನ್ ನಿನ್ನ ನೋಡಕ್ಕೆ ಅಂತ ಬಂದಿಲ್ಲ. ಈ ಕಾರ್ ರಾಕ್ಷಸಿ ನಾಳೆಯಿಂದ ಈ ಮನೇಲಿ ಇಲ್ದೆ ಈ ಮನೆ ಏಟ್ ನೆಮ್ಮದಿಯಾಗಿರ್ತದೆ ಅಂತ ನೆನ್ಸ್ಕೊಂಡ್ ಹಂಗೆ ಇಲ್ಲಿ ಗಂಟ ಬಂದ್ಬಿಟ್ಟೆ ಆಟೆಯ. ಅದ್ಯಾಕೆ ಒಳ್ಳೆ ಪೆಟ್ರೋಲ್ ಬಂಕ್ ಅಲ್ಲಿ ಬೊಂಬೆ ಕರಿತೈತಲ್ಲ, ಹಿಂಗಿಡ್ಕೊಂಡಿದ್ಯಾ? ಬಾಗ್ಲಲ್ಲದೆ ಅಂತ ಗೊತ್ತು, ಮನೆ ಕಟ್ಸಿರೋದ್ ನಾವೇ, ನನಗೆ ತೋರ್ಸ್ಕೊಡಕ್ ಬರ್ತಾಳೆ. ನಾಳೆ ಅವಳು ತವರ್ಗೆ ಹೊಂಟೋದ್ರೆ ನನ್ನ ಜೊತೆ ಜಗಳ ಕಾಯಕ್ಕೆ ಯಾರು ಇಲ್ದಂಗೆ ಆಯ್ತದಲ್ಲ. ಹೆಂಗೋ ಕಷ್ಟಪಟ್ಟು ಜಗಳ ಆಡ್ತಿದ್ವಿ, ಇವಳು ಬರೋ ಗಂಟ ಇನ್ನೇನು ಮಾಡೋದು? ರಾಮ್, ನಾಳೆಯಿಂದ ಒಂದಷ್ಟು ದಿವಸ ನಿನ್ನ ನೋಡೋದಕ್ಕಾಗಲ್ಲ. ನಾನು ಎಷ್ಟೊಂದು ಬೇಜಾರಾಗ್ತಿದೆ ಗೊತ್ತಾ? ಅಲ್ಲಿಗೆ ಹೋದ್ಮೇಲೆ ಖಂಡಿತ ನಿನ್ನ ತುಂಬಾನೇ ನೆನ್ಪು ಮಾಡ್ಕೋತೀನಿ. ದಿನವಿಡೀ ನೆನ್ಪು ಮಾಡ್ಕೋತಾನೇ ಇರ್ತೀನಿ. ಪ್ರೇಮ, ಏನ್ ಮಾಡ್ತಿದ್ಯಾ ಇಲ್ಲಿ? ಅದು ಅದು ಅಲ್ಲಿ ದೊಡ್ಡ ದೆವ್ವ ಇದೆ ರಾಮ್. ದೆವ್ವನ? ದೊಡ್ಡ ದೆವ್ವ ರಾಮ್. ಅದೇನೋ ಅಂತಾರಲ್ಲ, ಬ್ರಹ್ಮ ರಾಕ್ಷಸ ಅದು. ಓ, ಇಷ್ಟು ದಿನ ಇಲ್ದಿರೋ ಬ್ರಹ್ಮ ರಾಕ್ಷಸ ಇದ್ದಕ್ಕಿದ್ದಾಗೆ ಬಂದ್ಬಿಟ್ನಾ? ಇಷ್ಟ ದಿನ ಎಲ್ಲಿ ಹೋಗಿದ್ನೋ ಏನೋ ಗೊತ್ತಿಲ್ಲ, ಆದ್ರೆ ಇವಾಗ ಬಂದು ನಾನು ತಿನ್ಬಿಡ್ತೀನಿ ಅಂತ ಹೆದರ್ಸ್ತಾ ಇದ್ದಾನೆ. ಪಾಪ, ನಿನ್ಗಿರೋದು ಒಬ್ಳೆ ಹೆಂಡತಿ ಅಲ್ವಾ, ನನ್ನ ತಿನ್ಕೊಂಡ್ಬಿಟ್ರೆ ನೀನೇನ್ ಮಾಡ್ತೀಯಾ? ಅದಕ್ಕೆ ಕಣೋ ನಾನು ಇವತ್ತಿಲ್ಲೇ ಮಲ್ಕೋತೀನಿ. ಇದನ್ನ ನಂಬೇಕಾ ನಾನು? ನೋಡೇನ್ ಮಾಡ್ತೀಯಾ, ನೀನ್ ತಿಳ್ದೋನಿದ್ಯಾ ಅಲ್ವಾ? ವಾಟ್? ನಂಗೆ ಭಯ ಆಗ್ತಿದೆ ರಾಮ್, ನಾನು ಇಲ್ಲೇ ಮಲ್ಕೋತೀನಿ. ಹೇಗಿದ್ರು ತವ್ರ ಮನೆಗೆ ಹೋಗ್ತಿದ್ಯಲ್ಲ, ಹಾಗಾಗಿ ಇವತ್ತೊಂದಿನ ನಿದ್ದೆ ಮಾಡು ಅಂತ ಇಲ್ಲೇ ಬಿಡ್ತಾ ಇದ್ದೀನಿ. ನಿದ್ದೆ ಮಾಡು. ನಿದ್ದೆನಾ? ನಿದ್ದೆ ಇವತ್ತು ನನ್ನ ಹತ್ರನೂ ಸುಳಿಯಲ್ಲ. ಏನ್ ಕಾರಣ? ಆ ಬ್ರಹ್ಮ ರಾಕ್ಷಸನಾ? ಅಲ್ಲ, ಈ ಮುದ್ದು ರಾಕ್ಷಸ. ಕಣ್ಣಲ್ಲಿನ ಎಷ್ಟಾಗತ್ತೆ ಅಷ್ಟು ತುಂಬ್ಕೊಳ್ತೀನಿ ರಾಮ್. ನಾಳೆ ಅಪ್ಪನ ಮನೆಗೆ ಹೋದಾಗ ನೆನಪು ಮಾಡ್ಕೊಳ್ಳೋದಕ್ ಬೇಕಲ್ವಾ? ತರ್ಲೆ, ಸಾಕ್ ಮಲ್ಕೋ, ಇಲ್ಲಾಂದ್ರೆ ಆ ಬ್ರಹ್ಮ ರಾಕ್ಷಸನ್ ಕರಿತೀನಿ ನೋಡು.
ಪ್ರೇಮ, ಕಾವ್ಯ, ನಿಮಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ರಿ ತಾನೆ? ಮತ್ತು ಅಲ್ಲಿಗೆ ಬಂದಮೇಲೆ ಅದನ್ನ ಮರ್ತೆ ಇದನ್ನ ಮರ್ತೆ ಅಂತ ಹೇಳಿ ಇಲ್ಲಿರೋರಿಗೆ ತೊಂದರೆ ಕೊಡಬೇಡಿ. ಅಯ್ಯೋ ಮಾವ, ಎಂಥ ಮಾತಾಡಿರಾ? ತೊಂದರೆ ಗಿಂದ್ರೆ ಎಲ್ಲ ಏನಿಲ್ಲ ಬಿಡಿ. ಹಂಗೋರೇನ ನಾ ಮರ್ತೋಗಿದ್ರೆ ಒಂದೇ ಒಂದು ಫೋನ್ ಹಾಕಿ ನಿಮ್ಮ ಮಗಳು ಬಿಡೋ ರಾಕೆಟ್ ನಂಗೆ ಸುಯಿ ಅಂತ ತಗೊಂಬಂದು ಕೊಡ್ತೀನಿ. ಏನ್ ಸರ್ ನಿಮ್ ಪ್ಲಾನು? ನೀವು ರಾಕೆಟ್ ತರ ಸುಯಿ ಅಂತ ಬಂದ್ರೆ ಜಟ್ಕ ಬಂದಿದ್ ತರ ಟಕ ಟಕ ಅಂತ ನಿಧಾನಕ್ಕೆ ವಾಪಸ್ ಬರ್ಬೇಕಾಗತ್ತೆ. ಆ ಕಾಲ್ ಮುರಿದು ಕೈ ಕೊಡ್ತೀನಿ, ಹುಷಾರ್. ಗಂಡನ್ ಬಿಟ್ಟೋಯ್ತಿದ್ದೀನಿ ಅಂತ ಮಕ್ಕದಾಗ ಹೊಸಿನೂ ಬೇಸರ ಇಲ್ಲ, ಅದಕ್ಕೆ ನಿನ್ನ ಕಾಡ್ ರಾಕ್ಷಸಿ ಅನ್ನೋದು. ಸುಮ್ಮನೆ ಇರ್ತೀವಲ್ವೋ? ಏನದು? ಏನಿಲ್ಲ ಕಣವ, ಅದು ಕಾವಿಂಗೆ ನನ್ನ ಬಿಟ್ಟು ಒಬ್ಳೆ ಹೋಗಿ ಬೇಸರ ಅಂತೆ, ನೀನು ಬಾ ಅಂತಿದ್ಲು. ಅಯ್ಯೋ, ಅವಳೊಬ್ಳೆ ಎಲ್ಲೋ ಹೋಗ್ತಾ ಇದ್ದಾಳೆ ಮಾದೇವ. ಪ್ರೇಮನೂ ಹೋಗ್ತಿದ್ದಾಳೆ, ಜೊತೆಗೆ ಅವ್ರ ಅಪ್ಪ ಅಮ್ಮನೂ ಇದಾರಲ್ಲೋ. ಹ್ಞೂ ಚಿಕ್ಕಮ್ಮ, ನಾನು ಅದನ್ನೇ ಹೇಳ್ತಿದ್ದೆ, ಕೇಳ್ತಿಲ್ಲ ಪಾಪ. ಅಣ್ಣ, ಒಂದೊಂದು ನಿಜ. ಇವರಿಬ್ರು ಮನೇಲಿಲ್ಲ ಅಂದ್ರೆ ನಮ್ಮ ಮನೇಲ ಬಿಕ್ಕೋ ಅನ್ಸತ್ತೆ. ನಿಮ್ಮನೆ ಹೆಣ್ಮಕ್ಳು ನಮ್ಮನೆಗೆ ಸೊಸೆಂದ್ರಾಗಿ ಬಂದ್ರು, ಆದರೆ ಈಗ ನಮ್ಮನೆ ಹೆಣ್ಮಕ್ಳಾಗೋಗಿದ್ದಾರೆ. ಅವರಿಲ್ಲ ಅಂದ್ರೆ ಮನೆಯೆಲ್ಲ ಖಾಲಿ ಖಾಲಿ ಅನ್ಸತ್ತೆ. ಅತ್ತೆ, ನೀವೀಗ ಹೇಳಿದ್ರೆ ನನಗೆ ಒಂದು ಹೆಜ್ಜೆನೂ ಮುಂದಿಡೋದಕ್ಕೆ ಮನಸ್ಸೇ ಬರಲ್ಲ. ಈಗಲೂ ಒಂದು ಮಾತು ಹೇಳಿ, ಬ್ಯಾಗ್ ಎಲ್ಲ ಒಳಗಿಟ್ಟು ಅಡುಗೆ ಮನೆಗೆ ಹೋಗ್ಬಿಡ್ತೀನಿ. ಅಯ್ಯೋ ದೇವ್ರೆ, ಉಲ್ಟಾ ಹೊಡಿತಾ ಇದ್ದಾಳಲ್ಲ ಇವಳು. ಹಾಗೆಲ್ಲ ಹೇಳ್ಬಾರ್ದು ಪ್ರೇಮ. ಪಾಪ, ನಿಮ್ಮ ಅಪ್ಪ ಅಮ್ಮ ಎಷ್ಟು ಆಸೆ ಇಟ್ಕೊಂಡು ಮನೆವರೆಗೂ ಬಂದಿದ್ದಾರೆ, ಜೊತೆಗೆ ಹರಕೆ ಬೇರೆ ಇದೆ. ಅಪ್ಪ ಅಮ್ಮ ಮಾಡೋದೆಲ್ಲ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತಾನೆ ತಾನೆ. ನೀನ್ ಹೋಗ್ಲೇಬೇಕು. ಹೌದು ಪ್ರೇಮ, ಮಹೇಶ್ವರಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ಹೆಣ್ಮಕ್ಳು ತವ್ರ ಮನೆ ದೀಪನ ಬೆಳಗೋದು ಧರ್ಮ. ನೀವು ಹೋಗಿ ಬನ್ನಿ, ಆದಷ್ಟು ಬೇಗ ನಿಮ್ಮಿಬ್ರನ್ನ ಕರ್ಸ್ಕೊತೇನೆ, ಆಯ್ತಾ? ಅಣ್ಣ, ನಿಮ್ಗೇನು ಅನ್ಸುತ್ತೆ? ನಿಮ್ಮನೆ ಹೆಣ್ಮಕ್ಳು ನಮ್ಮ ಮನೇಲಿ ಸಂತೋಷವಾಗಿದ್ದಾರಾ? ಇವತ್ತು ನನಗೆ ನಿಜವಾದ ನೆಮ್ಮದಿ ಸಿಕ್ತಮ್ಮ. ತವ್ರ ಮನೆಗೆ ಬರೋದಕ್ಕೆ ಹೆಣ್ಮಕ್ಳು ಹಿಂದೇಟಾಗ್ತಿದ್ದಾರೆ ಅಂದರೆ ಗಂಡನ ಮನೇಲಿ ಅಷ್ಟು ಪ್ರೀತಿ ಸಿಕ್ಕಿದೆ ಅಂತ ಅರ್ಥ. ನನ್ನ ಮಕ್ಕಳು ಇಲ್ಲಿಗೆ ಸೇರೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ. ಹೌದು ರೀ, ನೀವ್ ಸರಿಯಾಗೇ ಹೇಳಿದ್ರಿ. ಎಲ್ರಿಗೂ ಇಂಥ ಹೆಣ್ಮಕ್ಳು ಸಿಗ್ತಾರೆ, ಆದ್ರೆ ಎಲ್ರಿಗೂ ಇಂಥ ಅತ್ತೆ ಸಿಗಲ್ಲ. ಇವತ್ ನಮ್ ಪ್ರೇಮ ತವ್ರ ಮನೆಗ್ ಬರಕ್ಕೆ ಹಿಂದೇಟ್ ಹಾಕ್ತಿದ್ದಾಳೆ. ಇದಕ್ಕಿಂತ ಸಂತೋಷ ಬೇಕಾ ನಮ್ಮಿಬ್ರಿಗೂ? ನಿಮಗ್ ಖುಷಿ ಆಯ್ತಲ್ಲ, ಅದೇ ನನ್ನ ದೊಡ್ಡ ಖುಷಿ. ಅಣ್ಣ, ನನ್ನ ಸೊಸೆಂದ್ರನ್ನ ಹುಷಾರಾಗಿ ಕರ್ಕೊಂಡೋಗಿ ಬನ್ನಿ. ಆಯ್ತಮ್ಮ. ಕಾವ್ಯ, ನನ್ನನ್ನು ಮಿಸ್ ಮಾಡ್ಕೊಂಡ್ರೆ ಆವಾಗ ಫೋನ್ ಮಾಡು. ಯಾವಾಗಲೂ ನನ್ನ ಫೋನ್ ನಿನಗೋಸ್ಕರ ಕಾಯ್ತಾ ಇರ್ತದೆ. ಸರಿ ಸರಿ, ನೀನು ಹೋಗ್ಬಾ. ನೀನು ಹೋದ್ರೆ ನನಗೂ ಖುಷಿನೇ. ನೀನಿಲ್ಲ ಅಂದರೆ ಮನೆ ಎಲ್ಲ ಪ್ರಶಾಂತವಾಗಿರ್ತದೆ, ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಹೌದಾ? ಥ್ಯಾಂಕ್ ಯು ಸರ್. ನೀವು ನೆಮ್ಮದಿಯಾಗಿ ಚೆನ್ನಾಗಿ ನಿದ್ದೆ ಮಾಡಿ, ಆಯ್ತಾ? ನಿದ್ದೆ ಬಂದಿಲ್ಲ ಅಂತ ಏನಾದರೂ ನನಗೆ ಡಿಸ್ಟರ್ಬ್ ಗೊತ್ತೈತೆ. ನನ್ನ ನಂಬರ್ನ ಬ್ಲಾಕ್ ಮಾಡಿ ಆಟೆ ಅಲ್ವೇ? ಹ್ಮ್. ಸುಮ್ಕೆ ಕರೆಯಲ್ಲ ನಿನ್ನ ಕಾಡ್ ರಾಕ್ಷಸಿ ಅಂತ.